ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ಅಧಿಕಾರಿಗಳು ಸ್ವಲ್ಪ ಹಿಂದೆ ಹೋಗ್ರಪ್ಪ. ಹಳ್ಳಿ ಜನ ಕೆಲಸ ಮಾಡೋಣ ನೀರು ಬಿಡಬಾರ್ದಂದ್ರೆ ಏನ್ ಮಾಡ್ಬೇಕು? ಅವ್ರ ಜಿಂದಾಲರು ಊರಿನಗಳರೆಲ್ಲ ಮನೆಗಳು ಕಟ್ಟಿರೋದು ವೇಸ್ಟ್ ಅಂತ ಗಟರ್ ನೀರೆಲ್ಲ ಬಂದು ಸ್ವಲ್ಪ ಎಲ್ಲ ಬೆಳೆ ಬಂದು ಮೊಬೈಲ್ ಅಣ್ಣ ನಿಮಗೆ ಪರವಾಗಿ ಒಂದಾರ ಅವರು ನೀವು ಮಾಡಿದ್ರೆ ಹೆಂಗ್ ಮಾಡೋದು? ಗ್ರಾಮ ಅವ್ರು ತಾನಂತ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮ್ಯಾನ್ ವೇಸ್ಟ್ ಹೋದ್ರೆ ಇದು ಫ್ಯಾಕ್ಟ್ರಿ ವೇಸ್ಟ್ ಬಂದ್ರೆ ಅದು ಬಂದು ಪರಿಶೀಲನೆ ಮಾಡ್ರಿ. ನೀವೇ ಅದ್ರ ಬಗ್ಗೆದಲ್ಲಿ ಶಾಸಕರು ಬಂದಾಗ ಅದ್ರ ಬಗ್ಗೆದಲ್ಲಿ ಆಶ್ವಾಸನೆ ಕೊಡ್ರಿ. ರೈತರೆಲ್ಲ ಭಾಳ ತೀರ ಸಂಕಷ್ಟದಾಗಿದೆ. ಎಲ್ಲ ನಾವೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಲೇಬೇಕು. ಯಾಕಂದರೆ ನಮ್ಮಲ್ಲಿ ಕೃಷಿ ಭೂಮಿ ಭಾಳ ಕಡಿಮೆ, ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಕೃಷಿ ಭೂಮಿಯ ಲಭ್ಯತೆ ಕಡಿಮೆ. ಮತ್ತು ನಮ್ಮಲ್ಲಿ ಕಪ್ಪು ಮತ್ತು ಭಾಗದಲ್ಲಿ ದೊಡ್ಡ ದೊಡ್ಡ ರೈತರುಗಳಿದ್ದಾರೆ, ಸಣ್ಣ ಪುಟ್ಟ ರೈತರು ಅವರು ಕೂಡ ಈ ಸಣ್ಣ ಒಂದು ಕೃಷಿ ಭೂಮಿಯನ್ನೇ ಬದುಕಿ ಅವ್ರನ್ನ ನಂಬಿಕೊಂಡು ಬದುಕ್ತಾರೆ. ಮೈನಿಂಗ್ ಚಟುವಟಿಕೆಗಳು ನಿಂತಾಗೆಲ್ಲ ಬಹಳ ಸಂಕಷ್ಟ ಇದೆ. ಎಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ತಾಲೂಕಿಗೆ ತಾವು ಹೆಚ್ಚಿನ ಒಂದು ಸಪೋರ್ಟ್ ಸ್ವಲ್ಪ ಹಿಂದೆ ಸಿಗ್ತತಾ ಕೇಳಿಸ್ತಾ ಇದಲ್ಲ ನಿನಗೆ? ಹೋಗಿ ಮಾತಾಡ ಬರ್ರಿ. ಮಾತಾಡಕತ್ತಾರಲ್ಲ ಬರೀ ಒಂದು 15% ಅಷ್ಟು ಮಾತ್ರ ಫಸ್ಟ್ ಯಾವಾಗ ಒಂದು 5,000 ವರ್ಷ ಹಿಂದೆ 5,000 ವರ್ಷದ ಹಿಂದೆ ಬಂದು ಇಲ್ಲಿಗೆ ಬಂದಿರ್ತದೆ. ಇದನ್ನ ಒಂದು 1,000-1,500 ವರ್ಷ ಈಗಾಗಲೇ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಒಂದು ಸಂಪುಟ ಸಭೆಯಲ್ಲಿ ಇವತ್ತೇನು ನಿರ್ಧಾರ ಆಗಿತ್ತು ಆ ರೀತಿಯಾಗಿ ಮೊದಲನೇ ದಿನ ಬಳ್ಳಾರಿ ಮತ್ತು ಎರಡನೇ ದಿನ ಸಂಡೂರು ಮತ್ತು ಕಂಪ್ಲಿ ಮತ್ತು ಸಿರುಗುಪ್ಪ ಭಾಗದಲ್ಲಿ ಇವತ್ತು ಬರ ಅಧ್ಯಯನ ನಡೆಸ್ತಾ ಇದೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಶಾಸಕರಾಗಿರುವಂತ ನಮ್ಮ ಅನ್ನಪೂರ್ಣಮ್ಮ ತುಕಾರಾಮ್ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತೆಲ್ಲ ಬಂದು ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ಬೇಕಂತೇಳಿ, ವರದಿ ಕೊಡ್ಬೇಕಂತೇಳಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಇವತ್ತು ತೀರಾ ಬರಗಾಲ ನಾವು ನೋಡ್ತಾ ಇದ್ರೆ, ನಾನು ನಿನ್ನೆ ಬಳ್ಳಾರಿಯಲ್ಲಿ ನೋಡಿದ್ದೆ, ಬಳ್ಳಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಸಂಡೂರಲ್ಲಿ ಇನ್ನೂ ಜಾಸ್ತಿ ಆಗಿದೆ, ಬಹಳ ತುಂಬಾ. ಯಾಕಂದ್ರೆ ಇಲ್ಲಿ ಮಳೆ ಆಧಾರಿತ ರೈತರೇ ಜಾಸ್ತಿ ಇದ್ದಾರೆ, ಖುಷ್ಕಿ ಜಮೀನೇ ಜಾಸ್ತಿ ಇದೆ ಇಲ್ಲಿ. ಅದು ಬೇರೆ, ಅದರಲ್ಲಿ ಮುಖ್ಯವಾಗಿ ಸಣ್ಣ ಹಿಡುವಳಿದಾರ ಅಂದ್ರೆ ಸಣ್ಣ ರೈತರು, ಬರೀ 1 ಎಕರೆ 5 ಎಕರೆ ಒಳಗೆ ಇರುವಂತ ಸಣ್ಣ ರೈತರಿಗೆ ಇಂತ ಅನ್ಯಾಯ ಆಗ್ಬಿಟ್ಟು ಅವ್ರಿಗೆ ಬದುಕನ್ನು ನಡೆಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾವು ಇದನ್ನು ವರದಿ ಒಪ್ಪಿಸಿ ಇವತ್ತು ನಾಳೆ ನಾಡ್ದ ಒಳಗಡೆ ನಾವು ಮುಖ್ಯಮಂತ್ರಿ ಅವರ ಗಮನಕ್ಕೆ ತಗೊಂಡ್ ಬರ್ತೀವಿ. ಅದರಲ್ಲಿ ಬರ ಪರಿಹಾರ ಯಾವ ರೀತಿ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರ ನಮ್ಮ ಮುಂದಿನ ಸಭೆಯಲ್ಲಿ ಆಗುತ್ತೆ. ಸರ್, ಈಗ ಎಷ್ಟೋ ಜನ ರೈತರು ಇದು ವಿಮೆ ಕಟ್ಟಿಲ್ಲ ಸರ್, ಹಂಗಾಗಿ ಆ ರೈತ ವಿಮೆ ಕಟ್ಟದೆ ಇರ್ತಕ್ಕಂಥ ಸಮಸ್ಯೆ ಆಗಿದೆ. ಖಂಡಿತವಾಗ್ಲೂ ಭೀಕರ ಬರಗಾಲ ಸರ್.
ಸೊ ಅದನ್ನ ಯಾವ ರೀತಿ ವರದಿ ಕೊಡ್ತೀವಿ ಮತ್ತೆ ಯಾವ ರೀತಿ ಪರಿಹಾರ ಕೊಡಿಸ್ಲಿಕ್ಕೆ ಮುಂದಾಗ್ತೀರಿ ಅಂತ ಸರ್? ಇಲ್ಲ, ಈಗಾಗ್ಲೇ ಕೂಡ ನಾವು ಕಳೆದ ಸಂದರ್ಭದಕ್ಕಿಂತ ಇವತ್ತು ನಮ್ಮ ರೈತರಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ತುಂಬಾ ಎಫೆಕ್ಟಿವ್ ಕೆಲಸ ಮಾಡಿದ್ದಾರೆ. ಇಲ್ಲಿ ಅವ್ರ ಜೊತೆಗೆ ನಮ್ಮ ಇನ್ಶೂರೆನ್ಸ್ ಯಾವ್ದು ಮಾಡಿಸ್ತಾರೋ ನಮ್ಮ ಅಧಿಕಾರಿಗಳು ಅವರೆಲ್ಲ ಕೂಡ ಕಳೆದ ಬಾರಿ ನಮಗೆ ಬರೀ ಒಂದು 6,000, 7,000, 11,000 ಇರ್ತಾ ಇತ್ತು. ಆದ್ರೆ ಈ ಬಾರಿ 40,000 ಕೃಷಿ ಜಮೀನಲ್ಲಿ 37,000 ಜನವರೆಗೂ ಕೂಡ ಈಗಾಗ್ಲೇ ಕೂಡ ನಮ್ಮ ರೈತರು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಮಾಡ್ಕೊಂಡಿದ್ದವ್ರಿಗಂತ ಅದು ಎಷ್ಟು ವೇಸ್ಟ್ ಆಗಿದೆ ಅಷ್ಟೆಲ್ಲ ಬರುತ್ತೆ. ಅಂದ್ರೆ ಇನ್ನ ಮಿಕ್ಕಿದ ರೈತರಿಗೆ ನಮ್ಗೆ ತುಂಬಾ ಚಾಲೆಂಜಸ್ ಇರುತ್ತೆ. ಕೆಲವು ರೈತರಿಗೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ವೈಜ್ಞಾನಿಕವಾಗಿ ಅವ್ರಿಗೆ ಫೀಸಿಬಿಲಿಟಿ ಆಗಿರಲ್ಲ. ಸೊ ಅದನ್ನ ಅಂತ ರೈತರು ಯಾರು ಅಂತ ಹೇಳಿ ನಾವು ಗಮನಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ವಿಮೆದೇ ಒಂದು ಡ್ರೈವ್ ಮಾಡ್ತೀವಿ ನಾವು. ಸಾಲ ಮನ್ನಾ ಕೂಡ ಈಗ ರೈತರಿಗೆ ಒಂದು ಆಗ್ರಹ ಇದೆ ಸರ್. ಅದು ಈಗಾಗ್ಲೇ ಕೂಡ ನಮ್ಮ ಸರ್ಕಾರದ ಬಹಳ ಕ್ಷೇತ್ರದಲ್ಲಿ ಅಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ಬೋದು, ಬಟ್ ಅದೆಲ್ಲ ಮುಖ್ಯಮಂತ್ರಿ ಅವ್ರ ತೀರ್ಮಾನಕ್ಕೆ ಬಿಟ್ಟಿರೋದಂತ ವಿಚಾರ ಆಗುತ್ತೆ. ಅದ್ರಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ. ಈಗಾಗ್ಲೇ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿ ಮಹಿಳೆಯರಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ಗಳು, ಈ ರೀತಿಯಾದಂತ ಫ್ರೀ ಬಸ್ಗಳು, ಫ್ರೀ ಕರೆಂಟ್ ಇವೆಲ್ಲ ಕೂಡ ನಾವು ಕೊಡ್ತಾ ಇದೀವಲ್ಲ. ಅದ್ರ ಹೊರಗೆ ನಮ್ಮ ಜನ ತುಂಬಾ ಸಂತೋಷವಾಗಿದ್ದಾರೆ. ಆದ್ರೆ ಎಲ್ಲದನ್ನ ನಮ್ಮ ಮೇಲೆ ಬೀಳಕ್ ಆಗ್ತಾ ಇಲ್ಲ. ಅವರು ಯೋಚನೆ ಮಾಡ್ತಾ ಇದಾರೆ. ಸಾಲ ಇದ್ದಾಗ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸಾಲ ಪರಿಹಾರಗಳು ಯಾವ ರೀತಿ ಮಾಡ್ಬೇಕಂತ ನೋಡ್ಕೊತಾರೆ. ಆದ್ರೆ ಒಂದು ನನಗೆ ಅನ್ಸಿದ್ದು, ಯಾಕಂದ್ರೆ ಈಗ ಮುಂದಿನ ದಿನಗಳಲ್ಲಿ ಇವತ್ತು ಈ ರೈತರಿಗೆ ಏನಾದ್ರು ಮಳೆ ಬಂದ್ಬಿಟ್ರೆ ಅವರು ಯಾವ ಸಾಲನ್ನು ಕೂಡ ಯಾರನ್ನು ಕೇಳೋದಿಲ್ಲ, ಅವರೇ ಕಟ್ಬಿಡ್ತಾರೆ. ಸರ್, ಈಗ ಬ್ಯಾಂಕ್ಗಳಿಂದ ರೈತರಿಗೆ ನಿರಂತರವಾಗಿ ನೋಟಿಸ್ಗಳು ಹೋಗ್ತಾ ಇದಾವೆ ಸರ್. ಸಾಲ ಕಟ್ಟರೆ ಬರಗಲ್ಲ ಅಂತಂದ್ರೆ ಹೆಂಗ್ ಕಟ್ಲಿಕ್ಕೆ ಸರ್? ಇಲ್ಲ, ಈಗಾಗ್ಲೇ ಕೂಡ ಅದು ನಮ್ಮ ಸರ್ಕಾರ ಗಮನದಲ್ಲಿ ಇಟ್ಕೊಂಡಿದೆ. ಯಾರನ್ನು ಕೂಡ ಫೋರ್ಸ್ಫುಲಿ ಜಪ್ತಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಬ್ಯಾಂಕ್ಗಳು, ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೀಯ ಬ್ಯಾಂಕ್ಗಳು ಕೂಡ ನಾವು ನೋಟಿಸ್ ಕೊಟ್ಟಿದೀವಿ. ಆದ್ರೆ ಅವರು ಬಿಡೋದಿಲ್ಲ, ಅವ್ರೊಂದು ಪ್ರೋಸೆಸ್ ಇರುತ್ತೆ. ಹೇಳ್ತೀವಿ ಡ್ರಾಟ್ ಆಗಿದ್ದಾಗ ಇಂಥ ಸಂದರ್ಭದಲ್ಲಿ ನನ್ನ ಮುಖ್ಯಮಂತ್ರಿ ಅವರು ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಂತರೆ, ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಸರ್ಕಾರ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂತದ್ದನ್ನೇ ಕೆಲಸ ಮಾಡ್ತಾ ಇದೆ. ಯಾವುದೇ ತೊಂದರೆಗೂ ಒಳಗಾಗಲ್ಲ ಅವರು. ಸರ್ಕಾರ ಬರಗಾಲ ಸರ್, ಈ ಭಾಗದ ಜಿಲ್ಲೆಯಿಂದ ಏನಾದ್ರು ಗುಳೆ ಹೋಗ್ತಾ ಇದೆ ಜನರಿಗೆ? ಇಲ್ಲಿ ಈ ಭಾಗದಲ್ಲಿ ನಮ್ಮಲ್ಲಿ ಗುಳೆ ಹೋಗೋದು ಕಡಿಮೆ. ಯಾಕಂದ್ರೆ ಸಂಡೂರು ಭಾಗದಲ್ಲಿ ಮಾತ್ರನೇ ಪಾಪ ಅವರೆಲ್ಲರೂ ಕೂಡ ಕಳೆದ ಬಾರಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಉದ್ಯೋಗ ಮಾಡ್ಕೊಂತ ಇದ್ರು. ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಕೂಡ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅವ್ರು ಬರೇ ಮನೇಲಿ ಇರುವಂತದ್ದು ಒಂದು ಫ್ಯಾಮಿಲಿಯಲ್ಲಿ 4-5 ಜನ ಅಣ್ಣ ತಮ್ಮದಿದ್ರೆ ಒಂದ್ 2 ಒಕ್ಕಲ್ತನದ ಮೇಲೆ ಡಿಪೆಂಡ್ ಆಗ್ತಾ ಇದ್ರು. ಇವತ್ತು ಅವ್ರ ಪರಿಸ್ಥಿತಿ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಕೆಲವರು ಬೆಳಗಾವಿ ನಮ್ಮ ಬಳ್ಳಾರಿ ಗ್ರಾಮಾಂತರದಲ್ಲಿ ಆ ರೀತಿಯಂತ ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ಪ್ರತಿ ಬಾರಿ ಅವ್ರಿಗೊಂದು ರೂಢಿ, ಅಂದ್ರೆ ಆ ಭಾಗದಲ್ಲಿರುವಂತವ್ರಿಗೆ ಗುಳೆ ಹೋಗೋದಂತಲ್ಲ, ಅವ್ರಿಗೆ ಬಿಸ್ನೆಸ್ ಅನ್ಕೊಂತಾರ. ನೋಡಿ, ಈಗಾಗಲೇ ಕೂಡ ವಿಬಿಜಿ ರಾಮ್ಜಿ, ನಾನು ಅದಕ್ಕೆ ಈಗಾಗಲೇ ಕೂಡ ವಿಬಿಜಿ ರಾಮ್ಜಿ ಇಂದ ನಾವು ಈಗಾಗಲೇ ಕೂಡ ಅದನ್ನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಅದರಲ್ಲಿ ಅದರಲ್ಲಿ ಅದಕ್ಕೆ ಈಗ ಮೊದಲು 100 ದಿನ ಇತ್ತು, ಈಗ 125 ದಿನ ನಾವು ಎನೌನ್ಸ್ ಮಾಡಿದೀವಿ. ಈಗ 12 ರೂಪಾಯಿ ಕೂಡ ಜಾಸ್ತಿ ಮಾಡಿದ್ದಾರೆ. ಈಗ ಅದನ್ನ ನಾವೆಲ್ಲ ಇಟ್ಕೊಂಡು ನಾವು ಈಗಾಗಲೇ ಕೂಡ ರಾಜ್ಯದಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.